ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಿಫ್ಟಲ್ಲಿ ಇವತ್ತು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ, ತುಂಬ ನರ್ವಸ್ ಆಗಿದ್ದೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೊಂದು ಗುಡ್ ನ್ಯೂಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸುಮಾರು ಜನ ಗೆಸ್ ಮಾಡ್ತಾ ಇದ್ರಿ, ಬಟ್ ದಟ್ ವಾಸ್ ನಾಟ್ ಅ ರೈಟ್. ಯಾರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ಆ್ಯಂಡ್ ಐ ಆಮ್ ಸೋ ಸಾರಿ, ಐ ಮೀನ್ ಯೂನಿಫಾರ್ಮ್ ಸ್ಟಿಲ್, ಬಟ್ ಸ್ಟಿಲ್ ಐ ಹ್ಯಾವ್ ಟು ಗೋ. ನಾನು ಈಗ ತಾನೇ ಒಂದು ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಐ ಆಮ್ ಜಸ್ಟ್ ಲೀವಿಂಗ್. I have to go. It's already late ಆಗಿಬಿಟ್ಟಿದೆ. ನಿತಿನ್ ಆ್ಯಂಡ್ ಫ್ಯಾಮಿಲಿ ಆರ್ ವೇಟಿಂಗ್. ಟುಡೇ ಐ ವಿಲ್ ಡೆಫಿನೆಟ್ಲಿ ರಿವೀಲ್ ಯು ಗೈಸ್ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಐ ಆಮ್ ಸೋ ನರ್ವಸ್. ನನ್ನ ಜೀವನದ ಒಂದು ದೊಡ್ಡ ಆಸೆ ನಂದು ಮತ್ತು ನಿತಿನ್ ಅವ್ರದ್ದು ಇವತ್ತು ಈಡೇರ್ತಾ ಇದೆ. ಸೊ ಕಮ್, ಲೆಟ್ಸ್ ಗೋ. ಅವರೆಲ್ಲ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಐ ಹ್ಯಾವ್ ಟು ಗೋ ನೌ. ಸೊ ಐ ಆಮ್ ಡನ್ ವಿತ್ ಮೈ ಮೀಟಿಂಗ್. ಯಾ, ಲೆಟ್ಸ್ ಗೋ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್. ಸೊ ಗೈಸ್, ಇವಾಗ ನಾನು ಮಾಲ್ಗೆ ರೀಚ್ ಆಗಿದ್ದೀನಿ. ಫುಲ್ ಟೆನ್ಸ್ಡ್ ಆಗ್ತಿದೆ. ಆ್ಯಂಡ್ ಹೇಳ್ತಾರಲ್ಲ, ಆಳಾಗಿ ದುಡಿ ಅರಸನಾಗಿ ಮೆರಿ ಅಂತ. ಇವಾಗ ನಮ್ಮದು ಹಾಗೆ ಆಗಿದೆ. ಆ್ಯಂಡ್ ಅಪ್ಪನ ಸರ್ಪ್ರೈಸಾಗಿ ಕರ್ಕೊಬಂದಿದ್ದೀವಿ. ಒಂದು ದೊಡ್ಡ ಇವೆಂಟ್ಗೆ. ನೀವಲ್ಲಿ ನೋಡ್ಬೋದು, ಅಲ್ಲಿದ್ದಾರೆ ಅವ್ರನ್ನ ನಾನು ನೋಡೇ ಇಲ್ಲ. ಬ್ಲೂ ಕಲರ್ ಸ್ಯಾರಿ. ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಅಂತ ಹೇಳಿ ಕರ್ಕೊಬಂದಿರೋದು. ನಾನು ಬರೋ ಗೆಸ್ಸಿಂಗ್ ಇದೆ ಅವರಿಗೆ, ಅದಕ್ಕೆ. ಸೊ ಹಾಯ್ ಮಾಡ್ತಿದ್ದಾರೆ. ಸೊ ಯಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಏನಂತ. ಹಾಯ್ ಹಾಯ್. ಅಪ್ಪ ಎಲ್ಲಿ, ಅವರೆಲ್ಲಿ? ಶಾಪಿಂಗಲ್ಲಿದ್ದಾರಾ? ನೀವು ಮಾಡಿದ್ರಾ? ಏನು ತೊಗೊಂಡಿಲ್ಲ ಇನ್ನು? ಎಂತಕ್ಕೆ ಬಂದಿದ್ದು ಇವತ್ತು ಇಲ್ಲಿಗೆ ಮಾಲ್ಗೆ? ಎತ್ತಿನ ಕರ್ಕೊಂಡು ಬಂದ ಎಂತಕ್ಕೆ ಶಾಪಿಂಗಿಗ? ಹಬ್ಬಕ್ಕೆ ಮತ್ತು ನನಗೇನು ಕೊಡಿಸಲ್ವಾ? ಏನು ಬೇಕು ತಗೊಳ್ಳಿ. ಏನು ಬೇಕು ತಗೊಳ್ಳಿ. ಇವತ್ತು ಮಾಲೇ ನಂದು. ಹಂಗಿದ್ರೆ ನಮ್ಮ ಮತ್ತೆ ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ ಅಲ್ಲಮ್ಮ. ಸೊ ಗೈಸ್, ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಓಕೆನಾ? ಥಮ್ಸ್ ಅಪ್. ಅಪ್ಪನೂ ಬಂದಿದ್ದಾರೆ, ಇಲ್ಲಿ ದುಷ್ಯಂತ್ ಬಂದಿದ್ದಾನೆ. ಓಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಿ ನೋಡಿ. ಹಲೋ. They don't have any int guys. ಇಲ್ಲಿ ಕರ್ಕೊಬಂದಾದ್ಮೇಲೆ ಅಪ್ಪ ಅಮ್ಮಂಗೆ ಸ್ವಲ್ಪನೇ ಡೌಟ್ ಇತ್ತು ನಮ್ಮ ಮೇಲೆ. ಏನೋ ಮಾಡ್ತೀಯಾರೆ ಇವರಿಬ್ಬರು ಸೇರಿಕೊಂಡು ಅಂತ ಹೇಳಿ. ನಾನೊಂದು 2 ಸತಿ ಕೇಳಿದ್ರು, ಏನಿದೆಲ್ಲ ಬರೀತಿದ್ದಾನಲ್ಲ ಅಂತ ಎಲ್ಲ. ನಾನೇನು ಹೇಳಲಿಲ್ಲ, ಏನು ಗೊತ್ತಿಲ್ಲ ಅಮ್ಮ ನನಗೂ ಅಂತ ಅಂದೆ. ಅವ್ರಿಗೆ ಫಸ್ಟೇನೇ ಕಾರ್ ತೊಗೊಳಕ್ಕ ಅಂದರೆ, ನೋಡಮ್ಮ ಎಲ್ಲ ಪಾರ್ಕಿಂಗ್ ಇಲ್ಲಿ ಅಂತ ಅಂದಿದ್ವಿ. ಅದಾದಮೇಲೆ ಇಲ್ಲಿಗೆ ಬಂದಾಗ ಅವ್ರಿಗೆ ಕನ್ಫರ್ಮ್ ಆಗೋಯ್ತು. ಬಟ್ ಸ್ಟಿಲ್ ನಾನು ರೇಗಿಸ್ತಾ ಇದ್ದೆ, ನಮ್ಮದೆಲ್ಲ ಯಾರ್ದೋ ಬೇರೆಯವ್ರದ್ದು, ಸುಮ್ಮನೆ ನಂದು ಯೂಟ್ಯೂಬ್ ಶೂಟ್ಗೋಸ್ಕರ ಮಾಡ್ತಿದ್ದೀವಿ ಅಷ್ಟೇ. ಕೊಲಾಬ್ರೇಷನ್ ಅನ್ನೋ ಥರ ಅವ್ರಿಗೆ ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ಲಾಸ್ಟಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡಿ ನನಗೆ ಫುಲ್ ಖುಷಿ ಆಗೋಯ್ತು. ಸೊ ಫೈನಲಿ ನಾನು ಹೇಳ್ತಾ ಇದ್ದೆ, ಒಂದು ಸರ್ಪ್ರೈಸ್ ಇದೆ ಅಂತ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ, ಆಳಾಗಿ ದುಡಿ ಅರಸನಾಗಿ ಮೆರಿ ಅನ್ನೋದು ಸುಳ್ಳಾಗಲಿಲ್ಲ. ಸುಮಾರು ವರ್ಷದಿಂದ ಇಬ್ಬರು ಕನ್ಸು ಕಟ್ಕೊಂಡು ಸಖತ್ ಕಷ್ಟಪಟ್ಟು ಈಗಲೂ ನೋಡ್ಬೋದು ಯೂನಿಫಾರ್ಮಲ್ಲಿ ಇದ್ದೀನಿ. ಆ್ಯಂಡ್ ಕೆಲ್ಸಕ್ಕೆ ಹೋಗಿ ಇವಾಗ ಒಂದು ಮೀಟಿಂಗ್ ಮುಗಿಸ್ಕೊಂಡೆ ನನಗೆ ಬಂದಿದ್ದೆ. ಐ ಆಮ್ ಫೀಲಿಂಗ್ ಸೊ ಎಮೋಷ್ನಲ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮೈ ಹಸ್ಬೆಂಡ್. ಮದುವೆಯಾಗಿ ಜಸ್ಟ್ 4 months ಆಗಿರೋದು. ಸೊ ಎಮೋಷ್ನಲ್. ಇಟ್ ಈಸ್ ಅ ವೆರಿ ಗುಡ್ ಗಿಫ್ಟ್ ಫಾರ್ ಮೈ ಪ್ಯಾರೆಂಟ್ಸ್ ಇನ್ ಲಾಸ್ಟ್. We are gifting actually. ಹಾಗೆ ನಾವು ಒಂದು ಫೋಟೋ ತಗೊಂಡು ಅಲ್ಲಿ ಫೋಟೋ ತೆಗಿಯಾ ನೀವು ಹಿಡ್ಕೊಳ್ಳಿ. ಬಿಕಾಸ್ ಇದು ನಿಮಗೂ ಎಲ್ರಿಗೂ ಗೊತ್ತು ಎಷ್ಟು ಕಷ್ಟಪಟ್ಟಿರ್ತೀವಿ ಏನಾದರೂ ಒಂದು ಮಾಡೋಕ್ಕೆ ಅಂತ. ಆ್ಯಂಡ್ ಆಲ್ಸೋ ಇದು ನಮಗೆ ಈ ಇನ್ವೆಸ್ಟ್ಮೆಂಟ್ ಬಂದು ಒಂಥರ ಡೆಟ್ ಇನ್ವೆಸ್ಟ್ಮೆಂಟ್ ಥರ. ಯಾವುದೇ ರೀತಿ ಇದರಿಂದ ನಮಗೆ ವ್ಯಾಲ್ಯೂ ರೈಸ್ ಆಗ್ತಾ ಹೋಗೋಲ್ಲ, ಆಬ್ವಿಯಸ್ ಆಗಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ ಇಯರ್ಸ್ ಹೋದ ಹಾಗೆ. ಬಟ್ ಅದಕ್ಕೇ ನಾವು ಹೊಸ ಕಾರ್ ತೊಗೋಬೇಕಂತ ಫಸ್ಟ್ ನಾವು ಅಂದ್ಕೊಂಡಿದ್ದು. ಲೇಟ್ರ್ ಆನ್ ನಾನು ಮತ್ತು ನಿತಿನ್ ಅವರು ಕುತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ.
ಒಂದು ಡಿಸಿಷನ್ಗೆ ಬಂದ್ವಿ ಇಬ್ಬರು ಡಿಸ್ಕಸ್ ಮಾಡಿ ಏನಂತ ಅಂದರೆ ನಾವು ಮನೆ ಕೂಡ ಕಟ್ಟಬೇಕಾಗಿದೆ ಆ್ಯಂಡ್ ಸುಮ್ಮನೆ ಬರೀ ಎಲ್ಲ ದುಡ್ಡನ್ನು ಕಾರ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ರೆ ಅದರಿಂದ ಏನು ಬರುತ್ತೆ ಆ್ಯಂಡ್ ಆಲ್ಸೋ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇನ್ನೂ ಕಮ್ಮಿ ಆಗುತ್ತೆ ಇನ್ ಫ್ಯೂಚರಲ್ಲಿ ಕೂಡ ಇದೊಂದು ಅಸೆಟ್ ಆಗಿ ಇರುತ್ತೆ ಹೌದು ಬಟ್ ಇದರಿಂದ ನಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಲಾಭ ಏನೂ ಸಿಗಲ್ಲ ಇನ್ನೂ ಕಮ್ಮಿ ಆಗುತ್ತೆ ನಾವು ಓಡಿಸಿದಷ್ಟು ಇವಾಗ ನಾವು ತೊಗೊಂಡಿದ್ದೀವಿ ಜಸ್ಟ್ ಇವಾಗ ಓಕೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆದಮೇಲೆ ಇನ್ನೊಬ್ರು ಕೊಟ್ಟರು ಕೂಡ ಅಷ್ಟೇನೆ ಆಬ್ವಿಯಸ್ ಆಗಿ ವ್ಯಾಲ್ಯೂ ಡೌನ್ ಆಗಿರುತ್ತೆ ನನಗೆ ಯಾವುದೇ ರೀತಿ ಅದರಿಂದ ಪ್ರಾಫಿಟ್ ಅಂತೂ ಆಗಲ್ಲ ಬಟ್ ಒಂದೇನಂದರೆ ನಮ್ಮದು ಅಂತ ಒಂದು ಆಸ್ತಿ ಇದೊಂದು ನಿತಿನ್ ಅವ್ರ ಹೆಸರಲ್ಲಿ ಅದೊಂದು ಆಸ್ತಿ ಥರ ಆಯಿತು ಆ್ಯಂಡ್ ನಮಗೆಲ್ಲರಿಗೂ ಎಲ್ಲೇ ಓಡಾಡಬೇಕಿದ್ರು ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಯಾರನ್ನೇ ಯಾವುದೇ ರೀತಿಯಲ್ಲಾದರೂ ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ಕೇಳಿ ಅವಮಾನ ಆಗಿರೋದು ಉಂಟು ಕೆಲವೊಬ್ಬರು ಕೊಟ್ಟು ನಮಗೆ ಪ್ರೋತ್ಸಾಹ ತುಂಬಿರೋದು ಉಂಟು ಆ್ಯಂಡ್ ಇದೆಲ್ಲದರ ಮಧ್ಯೆ ನಮ್ಮ ಸಕ್ಸಸ್ ಒಂದು ಕಾಣಿಸ್ತಾ ಇದೆ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನನ್ನ ಪಾಡಾಗ ನಾನು ವಾಪಸ್ ಡ್ಯೂಟಿಗೆ ಹೋದೆ ಈವ್ನಿಂಗ್ ನಾನು ಬರೋರ್ಗು ಎಲ್ಲರೂ ಕಾದರೂ ಬಂದಮೇಲೆ ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ವಿ ನಾನು ಅಮ್ಮ ಹಾಗೆ ನಿತಿನ್ ಅವರು ಹಾಗೆ ದೇವ್ರದ್ದೊಂದು ಫೋಟೋ ಕೂಡ ತೊಗೊಂಡು ಬಂದೆ ಹೊಸದಾಗಿ ಯುಗಾದಿ ಹಬ್ಬಕ್ಕೆ ಅಂತ ಆರ್ಡ್ರ್ ಮಾಡಿದ್ವಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಎಲ್ಲರೂ ತುಂಬ ಭಕ್ತಿಯಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತ ಹೇಳಿ ಪೂಜೆ ಮಾಡಿದ್ವಿ ಈ ದೇವಸ್ಥಾನದಲ್ಲಿ ನನ್ನ ಮೊದಲ 2 ವೀಲರ್ ಪೂಜೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ ನಿತಿನ್ ಅವರ ಫಸ್ಟ್ ಸೆಲ್ಫ್ ಗಿಫ್ಟೆಡ್ 2 ವೀಲರ್ ಪೂಜೆ ಆಗಿದ್ದು ಇಲ್ಲೇ ನೆನೆ ಬುಲೆಟು ಆ್ಯಂಡ್ ಆಲ್ಸೋ ನಮ್ಮಿಬ್ಬರು ಶ್ರಮದಿಂದ ಬಂದಂತಹ ಈ ನಮ್ಮ ಫಸ್ಟ್ ಸೆಲ್ಫ್ ಗಿಫ್ಟೆಡ್ ಅಥವಾ ನಮಗೆ ಇನ್ಲಾಸ್ಗೆ ಗಿಫ್ಟ್ ಮಾಡಿದಂಥ ಕಾರ್ ಕೂಡ ಇಲ್ಲೇ ಪೂಜೆ ಆಯಿತು ಆ್ಯಂಡ್ ನಾನು ಲಿಟ್ರಲಿ ಏನಂದರೆ ಏನೂ ರೆಡಿ ಆಗಿರಲಿಲ್ಲ ಯಾಕಂದರೆ ಆಗಿನ ಆಫೀಸಿಂದ ಬಂದಿದ್ದ ತಕ್ಷಣ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಕೂದಲು ಗಂಟು ಹಾಕಿರೋದು ಎಂತಂದರೆ ತಲೆ ಒಣಗಿರಲಿಲ್ಲ ಅಂತ ಫ್ರೀ ಹೇರ್ಸಲ್ಲಿ ಬಂದೆ ದೇವಸ್ಥಾನದೊಳಗಡೆ ಫ್ರೀ ಹೇರ್ಸ್ ಬಿಟ್ಕೊಂಡು ಓಡಾಡಂಗಿಲ್ಲ ಓಡಾಡಬಾರ್ದು ಕೂಡ ಹಂಗಾಗಿ ಗಂಟು ಹಾಕ್ಕೊಂಡು ಬಿಟ್ಟಿದ್ದೆ ನನಗೆ ಸ್ವಲ್ಪನೂ ರೆಡಿಯಾಗಿರಲಿಲ್ಲ ನಾನು ನಿಜವಾಗ್ಲೂ ಫಸ್ಟಲ್ಲಿ ಏನೇನೋ ಅನ್ಕೊತಿದ್ದೆ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ನಾವು ಫ್ಯೂಚರಲ್ಲಿ ಕಾರ್ ತೊಗೊಂಡಾಗ ನಾನು ಆ ಥರ ಫೋಟೋ ಪೋಸ್ ಮಾಡಬೇಕು ಈ ಥರ ಮಾಡಬೇಕು ಹಂಗೆ ಹಿಂಗೆ ಆ ಥರ ಡ್ರೆಸ್ ಹಾಕೋಬೇಕು ಈ ಥರ ಹಾಕೋಬೇಕು ಬಟ್ ಇವಾಗ ಏನೂ ಇಲ್ಲ ನಾನು ಏನೋ ಒಂದು ತೊಗೊತಾ ಇದ್ದೀನಿ ಓಕೆ ಬಟ್ ಅದನ್ನ ಅತಿಯಾಗಿ ಶೋ ಆಫ್ ಮಾಡೋದು ಬೇಡ ಬಟ್ ಅದನ್ನ ತೊಗೊಳ್ತಾ ಇದ್ದೀನಿ ಓಕೆ ಅದು ನನಗೊಂದು ಖುಷಿ ಇದೆ ನಂದು ಅಂತ ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಅದನ್ನ ರೆಸ್ಪೆಕ್ಟ್ ಕೂಡ ಮಾಡ್ತೀವಿ ಆ್ಯಂಡ್ ದಯವಿಟ್ಟು ಇದನ್ನೇ ಯಾರ್ದು ಶೋ ಆಫ್ ಅಂತ ಅನ್ಕೊಬೇಡಿ ನಾನು ಇದನ್ನೊಂದು ಹೇಳ್ತೀನಿ ನನ್ನೊಂದು ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನ ವಿನಾಯಕ ಟೆಂಪಲಲ್ಲಿ ದೇವಸ್ಥಾನ ಆದಮೇಲೆ ಇಲ್ಲಿಗೆ ಬಂದು ನಾವು ಪೂಜೆನ ಮಾಡಿಸ್ತಾ ಇದ್ವಿ ಆ್ಯಂಡ್ ನಾನು ನಿತಿನ್ ಅವರು ಎಷ್ಟು ಸ್ಟ್ರೆಚ್ ಮಾಡಿ ದುಡಿತಾ ಇದ್ದೀವಿ ಇಬ್ಬರೂ ನಮ್ಮ ಲೈಫ್ ಬೆಟರ್ಮೆಂಟ್ಗೋಸ್ಕರ ಅಂತ ನಮಗಷ್ಟೇ ಗೊತ್ತಿರುತ್ತೆ ಆ್ಯಂಡ್ ಯಾವಾಗಲೂ ಹೇಳ್ತಾರಲ್ಲ ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಅಂತ ಹೇಳಿ ಸೊ ಇದು ನಮ್ಗೆ ಇವತ್ತಾಯಿತು ಆ್ಯಂಡ್ ಆಲ್ಸೋ ಸುಮಾರು ಜನ ನಾನು ಹೇಳಿದ್ದೆ ನಿಮಗೆ ಗೆಸ್ ಮಾಡಿ ಏನಿರ್ಬೋದು ಗುಡ್ ನ್ಯೂಸ್ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಅಯ್ಯು ಪ್ರೆಗ್ನೆಂಟ್ ರಂಜು ಪ್ರೆಗ್ನೆಂಟ್ ಇರ್ಬೋದಾ ಅಂತ ಬಿಕಾಸ್ ಆಬ್ವಿಯಸ್ ಆಗಿ ಎಂಥವ್ರಿಗೂ ಆ ಡೌಟ್ ಬರುತ್ತೆ ನನ್ನಪ್ಪನೇ ವೀಡಿಯೋ ಮಾಡ್ಬಿಟ್ಟು ವೀಡಿಯೋ ನೋಡ್ಬಿಟ್ಟು ಕೇಳ್ತಾಯಿದ್ರು ಏನು ಗುಡ್ ನ್ಯೂಸ್ ಅಂತ ಹಾಕಿದ್ಯಾ ನಮಗೂ ಇನ್ನೂ ಹೇಳಿಲ್ಲ ನನಗೆ ಹೇಳೋಕ್ಕೆ ಮುಂಚೆ ನೀನು ವೀಡಿಯೋದಲ್ಲೆಲ್ಲ ಹೇಳ್ತೀಯಾ ಹಂಗೆ ಹಿಂಗೆ ಆ ಥರ ರಿವೀಲ್ ಮಾಡ್ತೀಯಾ ಯಾವ ಥರ ರಿವೀಲ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ನಾನಂದೆ ನೀವೇನು ಮಾತಾಡ್ತಿದ್ದೀರಾ ಅದೆಲ್ಲ ಪಪ್ಪ ನಾವು ಕಾರ್ ತೊಗೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಹತ್ರನೂ ತೋರಿಸಿ ನಂಬರೆಲ್ಲ ಸ್ವಲ್ಪ ತೋರಿಸಿ ಅವ್ರ ನಿತಿನ್ ಅವ್ರ ಹೆಸ್ರಿಗೆ ಆಗಿ ಬರುತ್ತಾ ಅಂತ ನಂತರ ಫೈನಲೈಸ್ ಮಾಡಿರೋ ಅಂಥದ್ದು ಸೊ ಈ ಥರ ಹೋಯಿತು ನಮ್ಮ ಕಾರ್ ತೊಗೊಂಡಿರೋ ಅಂಥ ಜರ್ನಿ ನಿಜವಾಗ್ಲೂ ತುಂಬ ಖುಷಿ ಇದೆ ನಾನು ಯಾಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಥವಾ ನಿಮಗೆ ತೋರಿಸ್ಕೊತಾ ಇದ್ದೀನಿ ಪ್ರತಿಯೊಂದು ಇನ್ ಡೀಟೇಲ್ ಅಂತ ಅಂದರೆ ನನ್ನ ಫ್ಯಾಮಿಲಿ ನೀವು ಆಲ್ರೆಡಿ ಆಗಿಬಿಟ್ಟಿದ್ದೀರಾ ಅಥವಾ ನಿಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರ ಕುಟುಂಬಕ್ಕೆ ನಾನೊಬ್ಳು ಆಗ್ಬಿಟ್ಟಿದ್ದೀನಿ ಅಂತ ನನಗೆ ಭಾವನೆ ಇದೆ ಒಳಗಡೆ ಸೊ ಅದಕ್ಕೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಮ್ಮ ಥರನೇ ಸುಮಾರು ಜನ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಇರ್ತೀರಾ ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ ನಮ್ಮದು ಅಂತ ಪುಟ್ಟಾಗ ಒಂದು ಕಾರು ಒಂದು ಪುಟ್ಟಾಗ ಒಂದು ಮನೆ ಒಂದು ಕ್ಯೂಟ್ ಸಂಸಾರ ಇರಬೇಕು ಅಂತ ಸೊ ಇದನ್ನು ನೋಡಿ ನಿಮಗೂ ಇನ್ಸ್ಪೈರ್ ಆಗಲಿ ಒಂದು ಐಡಿಯಾ ಬರಲಿ ಯಾವ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಒಬ್ಬರಿಂದ ದುಡ್ದು ಎಲ್ಲದನ್ನು ಮಾಡೋಕ್ಕಾಗಲ್ಲ ಸೊ ಇಬ್ಬರು ಕೈ ಜೋಡಿಸಿದ್ರೆ ಆಗುತ್ತೆ ಅನ್ನೋದೊಂದು ಎಕ್ಸಾಂಪಲ್ ನಮ್ಮಿಬ್ಬರಿಂದ ಆ್ಯಂಡ್ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೋತ್ಸಾಹ ನನಗೆ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ದಟ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ